This is precisely what lies at the heart. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ KR ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಬಾಬು, ನಾವು ನೋಡ್ತಾ ಇದ್ವಿ ನೊಬೆಲ್ ಪ್ರಶಸ್ತಿಗಾಗಿ ಡೊನಾಲ್ಡ್ ಟ್ರಂಪ್ ಅವರು ನಡೆಸಿದಂತಹ ಒಂದಿಷ್ಟು ಲಾಬಿ, ಪ್ರಹಸನ, ಬೇಡಿಕೆ ಎಲ್ಲವೂ ಕೂಡ ನೋಡಿದ್ವಿ. ಬಟ್ ಈಗ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ. ನೇರವಾಗಿ ವಿಶ್ಲೇಷಣೆ ಮಾಡ್ಬೋದಾ ಡೊನಾಲ್ಡ್ ಟ್ರಂಪ್ ಅವರಿಗೆ ಅತಿ ದೊಡ್ಡ ಮುಖಭಂಗ ಅಂತ ಹೇಳಿ? ಖಂಡಿತವಾಗ್ಲೂ ಮಹೇಶ್, ಇದು ಏನಂತಂದರೆ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರು. ನಾನು ಅನೇಕ ದೇಶಗಳ ನಡುವೆ ಯುದ್ಧವನ್ನು ಒಂದಷ್ಟು ಕೊನೆಗಾಣಿಸುವಲ್ಲಿ ನಾನು ಶಾಂತಿಯನ್ನು ತರುವಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೀನಿ, ಹಾಗೆ ಸಕ್ಸಸ್ ಕೂಡ ಆಗಿದ್ದೀನಿ. ಇದುವರೆಗೂ 7 ಯುದ್ಧಗಳನ್ನು ನಾನು ತಡೆದಿದ್ದೀನಿ. ಪ್ರಮುಖವಾಗಿ ಅದರಲ್ಲೂ ಭಾರತ ಮತ್ತು ಪಾಕಿಸ್ತಾನ ಇರ್ಬೋದು, ಇರಾನ್ ಮತ್ತು ಇಸ್ರೇಲ್ ಇರ್ಬೋದು, ಹಾಗೆ ಹಮಾಸ್ ಮೇಲಿನ ಯುದ್ಧ ಇರ್ಬೋದು. ಸೊ ಹೀಗಾಗಿ ಎಲ್ಲ ಯುದ್ಧಗಳನ್ನು ನಾನು ಶಾಂತಿಯ ಮಾತುಕತೆಯನ್ನು ನಡೆಸಿ ಪರಿಹಾರವನ್ನು ಮಾಡಿದ್ದೀನಿ. ಹೀಗಾಗಿ ನನಗೆ ನೊಬೆಲನ್ನು ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಆಸೆಗಳಿದ್ವು. ಮತ್ತು ಇದರೊಟ್ಟಿಗೆ ಕೂಡ ಬೆದರಿಕೆಯನ್ನು ಹಾಕುವಂತಹ ತಂತ್ರಗಾರಿಕೆಯನ್ನು ಕೂಡ ಮಾಡಿದರು. ಅವರ ಮೇಲೆ ನಾನು ಟ್ಯಾಕ್ಸ್ ಏರುವಂತಹ ಕೆಲವೊಂದಷ್ಟು ಒಳಗೊಳಗೆ ತಂತ್ರಗಾರಿಕೆ ಕೂಡ ನಡೆದಿತ್ತು. ಸೊ ಹೀಗಾಗಿ ಇದೆಲ್ಲವನ್ನು ನೋಡಿದ್ರೆ ನೊಬೆಲ್ ಯಾವತ್ತೂ ಕೂಡ 1901ರಿಂದನೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದು ಏನು ಡೈನಮೈಟನ್ನು ಕಂಡುಹಿಡಿದಂತಹ ವಿಜ್ಞಾನಿ ಆಲ್ಫ್ರೆಡ್ ನೊಬೆಲ್ ಅವರ ಹೆಸರಲ್ಲಿ ಕೊಡ್ತಾ ಇರ್ತಕ್ಕಂತಹ ಈ ನೊಬೆಲ್ ಪ್ರಶಸ್ತಿಗೆ ನಿಜಕ್ಕೂ ನ್ಯಾಯ ಸಂದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಪ್ರಮುಖವಾಗಿ 2009ರಲ್ಲಿ ಬರಾಕ್ ಒಬಾಮಗೆ, ಅಮೇರಿಕಾದ ನೊಬೆಲ್ ಪಡೆದ ಅಧ್ಯಕ್ಷರಲ್ಲಿ 4ನೇವರು ಬರಾಕ್ ಒಬಾಮಾ. ಇದುವರೆಗೂ 4 ಜನ ಅಧ್ಯಕ್ಷರು ಅಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬಟ್ 5ನೇವನಾಗಿ ನಾನು ಆಗ್ತೀನಿ ಅಂತ ಟ್ರಂಪ್ ಬಹಳ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ 2009ರಲ್ಲಿ ಏನು ಬರಾಕ್ ಒಬಾಮಾ ಅವರಿಗೆ ನೊಬೆಲನ್ನು ಕೊಟ್ಟಾಗಲೇ ನೊಬೆಲ್ ಶಾಂತಿ ಪುರಸ್ಕಾರದ ಸಮಿತಿ ಒಂದಷ್ಟು ಟೀಕೆಗಳಿಗೆ ಒಳಗಾಗಿತ್ತು. ಸಾಕಷ್ಟು ನಾವು ಆಲೋಚನೆ ಮಾಡ್ದಲೇ ಬರಾಕ್ ಒಬಾಮಾ ಅವರಿಗೆ ಕೊಟ್ರ ಅಂತ. ಯಾಕೆಂದರೆ ಬರಾಕ್ ಒಬಾಮಾ ಅಂತಂದರೆ ಇವತ್ತು ಸಾಕಷ್ಟು ಕೆಲಸಗಳನ್ನು ಮಾಡಿದಂಥವರು, ಅವತ್ತು ವಿಶ್ವದ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಶಾಂತಿಯನ್ನು ಕಾಪಾಡಲಿಕ್ಕಿರ್ಬೋದು, ಹಾಗೆ ಅವರ ವ್ಯಾವಹಾರಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಏನು ದೇಶಗಳ ನಡುವೆ ಬರಾಕ್ ಒಬಾಮಾ ಅವರು ಉತ್ತಮವಾದಂತಹ ಕೆಲಸವನ್ನೇ ಮಾಡಿದರು, ಸಾಕಷ್ಟು ಶಾಂತಿಯನ್ನು ನೆಲೆಸುವಂತೆ ಕೂಡ ಮಾಡಿದರು. ಆದರೆ ಅವತ್ತು ಬರಾಕ್ ಒಬಾಮಾ ಕೊಟ್ಟಾಗಲೇ ಟೀಕೆಗಳನ್ನು ಎದುರಿಸಿತ್ತು ಈ ನೊಬೆಲ್ ಶಾಂತಿ ಒಂದು ಸಮಿತಿ. ಹಾಗಾಗಿ ಈ ಬಾರಿ ಏನು ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರು. ಹಲವು ದೇಶಗಳ ನಾಯಕರು, ಪ್ರಮುಖವಾಗಿ ಏನು ಇಸ್ರೇಲ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇವರೆಲ್ಲರೂ ಕೂಡ ಅವರನ್ನು ಶಿಫಾರಸು ಮಾಡಿದ್ರು ಟ್ರಂಪ್ಗೆ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಂದು ಕಡೆ ಆಯ್ಕೆ ಸಮಿತಿ ಬಹಳ ಅಳೆದು ತೂಗಿ ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಒಟ್ಟು ಹೆಸರುಗಳು ನಾಮಿನೇಟ್ ಆಗಿದ್ದಂಥವು 244 ನಾಮಿನೇಷನ್ ಬಂದಿದ್ವು, ಪ್ಲಸ್ 94 ಸಂಘಟನೆಗಳ ಹೆಸರು ಶಾಂತಿ ಪ್ರಶಸ್ತಿಗಾಗಿ ನಾಮಿನೇಟ್ ಆಗಿದ್ವು. ಒಟ್ಟು 388 ಪ್ರಶಸ್ತಿಗಳಿಗೆ ನಾಮಿನೇಷನ್ ಇದ್ದಿದ್ದು. ಅದರಲ್ಲಿ ಈಗ ವೆನೆಜುಲಾದ ಪೊಲಿಟಿಷಿಯನ್ ಆಗಿರ್ತಕ್ಕಂತಹ, ಹಾಗೆ ಏನು ಇಂಡಸ್ಟ್ರಿಯಲ್ ಇಂಜಿನಿಯರ್ ಕೂಡ ಆಗಿರ್ತಕ್ಕಂತಹ 2012ರಲ್ಲಿ ವೆನೆಜುಲಾ ಅನ್ನುವಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರಜೆಗಳಿಗಾಗಿ ಪ್ರಜಾಸತ್ತಾತ್ಮಕವಾಗಿ ಅವರ ರೈಟ್ಸ್ಗಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂತಹ ಮರೀನಾ ಮೆಚಾಡೋ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಖಂಡಿತವಾಗಲೂ ನ್ಯಾಯಯುತವಾಗಿಯೇ ಇದೆ. ಈ ನಿಟ್ಟಿನಲ್ಲಿ ಈಗ ಮುಂಬರುವಂತಹ ಪ್ರಶ್ನೆ, ಹಾಗಾದರೆ ನಾರ್ವೆ ದೇಶಕ್ಕೆ ಏನೀಗ ಪ್ರಶಸ್ತಿಯನ್ನು ನೀಡಿರ್ತಕ್ಕಂತಹ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿರ್ತಕ್ಕಂತಹ ಈಗೇನು ಒಂದು ಸ್ವೀಡನ್ ದೇಶ ಇದೆ, ಈ ಸ್ವೀಡನ್ ದೇಶದ ಮೇಲೆ ಟ್ರಂಪ್ ತಮ್ಮ ಟ್ಯಾಕ್ಸ್ ಪ್ರಹಾರವನ್ನು ಏರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತದೆ. ಯಾಕೆ ಅಂದರೆ ವಿಶ್ವದ ದೊಡ್ಡಣ್ಣನ ಒಂದು ಅಮೆರಿಕಾಗೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಟ್ರಂಪ್ ಬಹುತೇಕ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಆರ್ಗನೈಸೇಷನ್ ಮೇಲೆ, ಫಂಡ್ ರಿಲೀಫ್ ಆರ್ಗನೈಸೇಷನ್ ಮೇಲೆಲ್ಲ ಟ್ರಂಪ್ಗೆ ಹಿಡಿತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದನ್ನು ತಾವು ಒಂದಷ್ಟು ಸೇಡಾಗಿ ಪರಿವರ್ತನೆ ಮಾಡಿಕೊಂಡು ಅವ್ರ ಮೇಲೆ ಟ್ಯಾಕ್ಸ್ ಪ್ರಹಾರವನ್ನು ಏರ್ತಾರ, ಅವ್ರಿಗೆ ಟ್ಯಾಕ್ಸ್ ಫಿಕ್ಸ್ ಆಗುತ್ತಾ ಅನ್ನುವಂತಹ ಒಂದಷ್ಟು ಈಗ ಚರ್ಚೆಗಳು ಕೂಡ ವಿಶ್ವ ಮಟ್ಟದಲ್ಲಿ ಶುರುವಾಗಿದ್ದಾವೆ. ಸೊ ಎಲ್ಲೋ ಒಂದು ಕಡೆ ಈಗ ಪ್ರಸ್ತುತ ನೀಡಿರ್ತಕ್ಕಂಥ ಶಾಂತಿ ಪ್ರಶಸ್ತಿ ಏನು ಮೆರೀನಾ ಅವ್ರಿಗೆ ಒಟ್ಟು 1.17 ಮಿಲಿಯನ್ US ಡಾಲರನ್ನು ಒಳಗೊಂಡಿರುತ್ತೆ. ಅಂದರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ ಹೇಳೋದಾದರೆ 10,26,00,000 ರೂಪಾಯಿಯಷ್ಟು ಅವರಿಗೆ ಬಹುಮಾನದ ಮೊತ್ತವನ್ನು ಕೊಡ್ತಾರೆ. ಪ್ಲಸ್ ಇದೆಲ್ಲದಕ್ಕಿಂತ ಮೀರಿ, ಆ ಹಣಕ್ಕಿಂತಲೂ ಮೀರಿದಂಥದ್ದು ಪಡೆಯುವಂತಹ ಏನು ಮೆಡಲ್ ಇದೆ, ಅದು ನೊಬೆಲ್ ಮೆಡಲನ್ನು ಈಗ ಮೆರೀನಾ ಅವರಿಗೆ ರೀಚ್ ಆಗಿದೆ. ಅವರು ನಿಜಕ್ಕೂ ಅಪೋಸಿಷನ್ ಲೀಡರ್ ಆಗಿದ್ದರೂ ಕೂಡ ಪ್ರಜೆಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಂಥವರು. ಅಂಥವರಿಗೆ ಶಾಂತಿ ಪ್ರಶಸ್ತಿಯನ್ನು ಕರೆಕ್ಟಾಗಿಯೇ ಒಂದಷ್ಟು ಸಮಿತಿ ಆಲೋಚನೆ ಮಾಡಿ ನೀಡಿದೆ ಅಂತಲೇ ಹೇಳ್ಬೋದು ಮಹೇಶ್. ಬಾಬು, ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ತುಂಬ ನಿರೀಕ್ಷೆಯಲ್ಲಿದ್ದರು, ಆತ್ಮವಿಶ್ವಾಸದಲ್ಲಿದ್ದರು. ಇನ್ನೇನು
ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ ಅನ್ನುವ ಸಂದರ್ಭದಲ್ಲೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ, ಒಬಾಮಾ ವಿರುದ್ಧ ಮಾತನಾಡ್ತಾರೆ, ನಾನು 8 ಯುದ್ಧವನ್ನು ನಿಲ್ಲಿಸಿದ್ನಿ, ನಾನು ಕೊಡಲೇಬೇಕು ಅಂತ ಮಾತನಾಡ್ತಾ ಇದ್ರಲ್ವಾ. ಹಾಗಾದರೆ ಏನು ಮೈನಸ್ ಆಯಿತು ಡೊನಾಲ್ಡ್ ಟ್ರಂಪ್ ಅವ್ರಿಗೆ, ಯಾಕೆ ಕೊಡಲಿಲ್ಲ ಅನ್ನುವ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತಲ್ಲ. ಖಂಡಿತವಾಗಲೂ ಈ ಪ್ರಶ್ನೆಗೆ ನೀವು ಕೇಳ್ತಾ ಇರೋದು ಯಾಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಶಾಂತಿ ಪ್ರಶಸ್ತಿಯನ್ನು ಕೊಡಲಿಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬಹಳ ಸಿಂಪಲ್ ಆಗಿರುತ್ತೆ. ಒಂದು ಶಾಂತಿ ಪ್ರಶಸ್ತಿಗೆ ಅವರನ್ನು ನಾವು ಪರಿಗಣಿಸಬೇಕಾದ್ರೆ ಆ ಶಾಂತಿ ಶಾಶ್ವತವಾಗಿ ನೆಲೆಸಬೇಕು. ಆ ಶಾಂತಿ ಏನು ಅವರು ಮಾಡಿದ್ದಾರೆ, ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಅವರು ಮಾತುಕತೆಯನ್ನು ಆಡಿರ್ತಕ್ಕಂಥದ್ದು ಬಹುತೇಕ ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಗಿತ್ತು. ಮತ್ತೆ ತಿರ್ಗಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಯಾವತ್ತೂ ಕೂಡ ಮಧ್ಯಪ್ರವೇಶವನ್ನು ಮಾಡಿಲ್ಲ, ಭಾರತ ಮತ್ತು ಪಾಕಿಸ್ತಾನವೇ ಅವರವರ ಮಾತುಕತೆ ಮುಖಾಂತರ ಯುದ್ಧ ನಿಂತಿದೆ, ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅನ್ನುವಂಥದ್ದು. ಮತ್ತೆ ಕೆಲವೊಮ್ಮೆ ಹೇಳಿದ್ರು, ನಾನು ಇಸ್ರೇಲ್ ಮತ್ತು ಏನು ಇರಾನ್ ನಡುವಿನ ಯುದ್ಧವನ್ನಿರ್ಬೋದು, ಇರಾಕ್ ನಡುವಿನ ಯುದ್ಧ ಇರ್ಬೋದು, ಹಮಾಸ್ ಅವರ ಯುದ್ಧ ಇರ್ಬೋದು, ನಾನು ಮಧ್ಯಸ್ಥಿಕೆಯನ್ನು ವಹಿಸಿ ರಷ್ಯಾ ಮತ್ತು ಉಕ್ರೇನ್ ವಾರನ್ನು ನಾನು ಇದು ಮಾಡಿದ್ದೀನಿ, ಅಂದರೆ ತಡೆದಿದ್ದೀನಿ ಅಂತ ಹೇಳ್ಕೊಂಡ್ರು. ಬಟ್ ಎಲ್ಲೋ ಒಂದು ಕಡೆ ಇದು ಪೂರ್ಣ ಪ್ರಮಾಣದ ವಿರಾಮವನ್ನು ಹಾಕಿದೆಯಾ, ಅಲ್ಲಿ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಶಾಂತಿ ನೆಲೆಸಿದೆಯಾ ಅನ್ನುವಂಥದ್ದನ್ನು ಏನು ನೊಬೆಲ್ ಸಮಿತಿ ಪರಿಗಣನೆಯನ್ನು ಮಾಡುತ್ತೆ. ಸೊ ಈಗ ಬಹುತೇಕ ನೋಡೋದಾದರೆ ಎಲ್ಲೂ ಕೂಡ ಯುದ್ಧ ನಿಂತಿಲ್ಲ. ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣವಿದೆ. ಎಲ್ಲೂ ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡಿಲ್ಲ. ಇನ್ನು ಮುಂದೆ ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರಿ ಅನ್ನುವಂಥ ಮಾತುಕತೆ ಆಗಿಲ್ಲ. ಯಾವಾಗ ಅವರು ಗಡಿ ಏನು ಕಾಶ್ಮೀರದ ವಿಚಾರಕ್ಕೆ ಬರ್ತಾರೆ, ಭಾರತ ಅವರಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡುತ್ತೆ. ಸೊ ಹೀಗಾಗಿ ಪರ್ಮನೆಂಟ್ ಆಗಿ ಶಾಂತಿ ನೆಲೆಸೋದಿಲ್ಲ. ಇನ್ನು ರಷ್ಯಾ ಮತ್ತು ಉಕ್ರೇನ್ ವಿವಾದವನ್ನು ತೆಗೆದುಕೊಳ್ಳೋದಾದರೆ ಅವರು ಕೂಡ ಕದನ ವಿರಾಮಕ್ಕೆ ಸದ್ಯಕ್ಕೆ ಪ್ರಸ್ತುತ ಸ್ಥಿತಿಯಲ್ಲಿ ಅಲ್ಲೂ ಕೂಡ ಬೂದಿ ಮುಚ್ಚಿದಂತಹ ಕೆಂಡದ ವಾತಾವರಣವಿದೆ. ಟ್ರಂಪ್ ಎಂಟ್ರಿ ಕೊಟ್ಟ ನಂತರ ಕೂಡ ಸಾಕಷ್ಟು ಮಿಸೈಲ್ಗಳನ್ನು ಉಕ್ರೇನಿಂದ ರಷ್ಯಾಗೆ ಬಂದಿದ್ದಾವೆ. ಸೊ ಹೀಗಾಗಿ ಅದನ್ನು ಕೂಡ ಅವರು ಗಣನೆಗೆ ತೆಗೆದುಕೊಂಡಿಲ್ಲ. ಇನ್ನು ಹಮಾಸಲ್ಲೂ ಕೂಡ ಇವತ್ತು ಕೂಡ ಬಂಡುಕೋರರು ಅಲ್ಲಿ ಏನು ದಾಳಿಗಳನ್ನು ನಡೀತಾನೆ ಇದ್ದಾವೆ, ಸಾಕಷ್ಟು ದಾಳಿಗಳು ಆಗ್ತಾ ಇದ್ದಾವೆ. ಸೊ ಹೀಗಾಗಿ ಎಲ್ಲೂ ಕೂಡ ಪೂರ್ಣ ಪ್ರಮಾಣದ ಸೊಲ್ಯೂಷನ್ ಟ್ರಂಪ್ ಕಡೆಯಿಂದ ಸಿಕ್ಕಿಲ್ಲ. ಈ ಒಂದು ಅಂಶವನ್ನೇ ಇಟ್ಕೊಂಡು ನಾವು ಯಾಕೆ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ. ಮತ್ತೆ ಇಲ್ಲಿ ಪ್ರಮುಖವಾಗಿ ಟ್ರಂಪ್ ಪರವಾಗಿ ಅಂದರೆ ಟ್ರಂಪ್ಗೆ ಎದುರಿಸ್ಕೊಂಡು ಸಾಕಷ್ಟು ದೇಶಗಳಿಗೆ ಬೆದರಿಕೆಯನ್ನು ಹಾಕಿ ಅವರು ಟ್ರಂಪ್ ಪರವಾಗಿ ಶಿಫಾರಸು ಮಾಡಿಕೊಂಡಿರೋದಿದೆ. ಉದಾಹರಣೆಗೆ ಪಾಕಿಸ್ತಾನಕ್ಕೆ ಅಮೆರಿಕ ಸಪೋರ್ಟ್ ಸಿಗುತ್ತೆ, ನಾವು ಭಾರತದ ಮೇಲೆ ಅಮೆರಿಕ ಸಪೋರ್ಟ್ನೊಂದಿಗೆ ನಾವು ಯುದ್ಧಕ್ಕೆ ಹೋಗ್ಬೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಇದೇ ನಮ್ಮ ಪಾಕ್ ಪ್ರಧಾನಿ ಹೋಗಿ ಅಲ್ಲಿ ಕೂತಿದ್ದಂಥದ್ದು ಇದೆ, ಟ್ರಂಪ್ನ ಹೊಗಳಿದಂಥದ್ದಿದೆ. ಇವರಿಗೆ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ ಹೇಳಿದ್ದು ಶಿಫಾರಸು ಓಪನ್ ಆಗಿಯೇ ಮಾಡಿದ್ರು. ಸೊ ಈ ಎಲ್ಲವನ್ನ ಅಂಶವನ್ನು ಕೂಡ ನಾವು ನೋಡೋದಾದರೆ ಟ್ರಂಪ್ಗೆ ಖಂಡಿತವಾಗಲೂ ಅವರು ಶಾಶ್ವತ ಶಾಂತಿಗೆ ಪ್ರಯತ್ನಿಸಿಲ್ಲ. ಕೇವಲ ಮೀಡಿಯಾದಲ್ಲಿ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಕೊಂಡಿರ್ತಕ್ಕಂಥದ್ದು, ಕೇವಲ ಮೀಡಿಯಾದ ಹೇಳಿಕೆಗಳು ಅಥವಾ ಅವರು ಪ್ರೆಸ್ ಮೀಟ್ ಮಾಡಿ ಕೊಟ್ಟಂತಹ ಹೇಳಿಕೆಗಳನ್ನು ನೊಬೆಲ್ ಸಮಿತಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಹೀಗಾಗಿ ಟ್ರಂಪ್ಗೆ ಸಿಕ್ಕಿಲ್ಲ. ಪ್ರಸ್ತುತ ಸ್ಥಿತಿಯನ್ನು ನೋಡೋದಾದರೆ ಈಗ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಮರೀನಾ ಅವರಿಗೆ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ದೇಶದ ಅಥವಾ ವಿಶ್ವದ ಬಹುತೇಕರಿಗೆ ನಿಜಕ್ಕೂ ಖುಷಿಯಾಗಿದೆ. ಒಂದು ವೇಳೆ ಆ ಪ್ರಶಸ್ತಿ ಟ್ರಂಪ್ಗೆ ಕೊಟ್ಟಿದ್ರೆ ಮತ್ತೆ ನೊಬೆಲ್ ಏನು ಆಯ್ಕೆ ಸಮಿತಿ ಇದೆ ಅದು ಮತ್ತೆ ಈ ಹಿಂದೆ 2009ರಲ್ಲಿ ಒಬಾಮಾಗೆ ಕೊಟ್ಟಾಗ ಯಾವ ರೀತಿಯ ಟೀಕೆಗಳನ್ನು ಎದುರಿಸಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಟೀಕೆಗಳನ್ನು ಎದುರಿಸಬೇಕಾಗಿತ್ತು. ಸೊ ಹೀಗಾಗಿ ಏನು ಜೂರಿ ಮೆಂಬರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಕೂತು ತಕ್ಕದಾದಂತಹ ಒಂದು ಆಯ್ಕೆಯನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಹೇಶ್, ಓಕೆ, ಧನ್ಯವಾದ ಬಾಬು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.